ಬಿರಿಯಾನಿ ಸಿಗುತ್ತಲ್ಲ. ಸರಿ 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 ಬೇರೆಲ್ಲ ಅವರೆಲ್ಲ ಈ ವಿಧಾನಸೌಧ ನೋಡ ಟೈಮ್ ಪಾಸ್ ಮೊಬೈಲ್ ಇಲ್ಲ ಇದೆ ಇದೆ ಇಲ್ಲ ಅಲ್ಲಿ ಇದೆ. ಓ ಇದೆ ಅಲ್ಲ ಲೈನ್ ಲೈನ್ ಅಮ್ಮ ನೀನು ಹೋಗ್ತದ ಎಲ್ಲ ಹೊರಗಡೆ ತಿರ್ಗಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡ್ತೀನಿ. ಹಾಂ ವಿಡಿಯೋ. ಆಶಿಕಾ, ಪ್ರಭಾಕ್ಕ, ಅಮ್ಮ, ನಾನು, ಆಮೇಲೆ ಎದುರು ಹರೇಶ್ ಬಾಸ್ ಎಲ್ಲರೂ ಹಾಯ್ ಹೇಳಿ. ಬಾಯ್. ಶಿವಮೊಗ್ಗ ರಾಜ್ಯವನ್ನೆಲ್ಲ ಕೊಳ್ಳೆ ಹೊಡೆದು ಡಾಲರ್ಸನ್ನು ಮನೆ ಮಾಡಿರ್ತಾರೆ. ಸ್ಟಾರ್ ಅಲ್ಲಿ ಮಾಡಬೇಕು. ಅಗಲ ನಂಗೆ ಪ್ಲೇಟ್ ಬಂದವು ಮಾತ್ರ ಅಲ್ಲ ರೈಡರ್ ಅಗಲ ಅವ್ರ ಪ್ಲೇಟ್ ಭಾಳ ದುಪ್ಪೇರು ಇಂದ ಮಾರೆ ಎಂಚ ಭಾರಿ ರಶ್ ಉಂಟು, ತುಂಬಾ ರಶ್ ಇದೆ, ತುಂಬಾ ರಶ್ ರೂಮ್. ಹೌದಲ್ಲ ಅದೇ ಹಾಕಿದ್ದಿಲ್ಲ ರಿಮಿಕ್ಸ್ ಡಿಜೆಸ್ ಅಂತಂದು. ಬಿರಿಯಾನಿ ಬಂತು ನಿಲ್ಲಿ ಮಾಡಿ. ಅಜ್ಜಿ ಮಾಡಿ ಮಾಡಿ ಇಟ್ಟು ಹೋಟ್ಲು ತೋರಿಸಿ, ನಮ್ಮನ್ನು ತೋರಿಸ್ಕೊಳ್ತೀನಿ. ನಾವು ಇವಾಗ ಮಲ್ಲಿಕಾ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವತ್ತು ಮಲ್ಲಿಕಾ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರಲ್ಲಿ ತುಂಬ ಫೇಮಸ್ ಬಿರಿಯಾನಿ, ಎಲ್ರಿಗೂ ಗೊತ್ತಿರುತ್ತೆ. ನಾವು ಇವತ್ತು ಫಸ್ಟ್ ಬಂದಿದ್ದು, ಇಷ್ಟು ತನಕ ಬಂದಿರಲಿಲ್ಲ. ನಮ್ಮ ಊರಲ್ಲಿ ನೆಂಟರು ಬಂದಿದ್ದು, ಹಾಗಾಗಿ ಬಂದಿದ್ದು. ನೋಡಿ ಇಲ್ಲಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ ನಾನು ನಿಮಗೆ ಆಮೇಲೆ ನೋಡಿ ತಿಂದು ಟೇಸ್ಟ್ ಹೇಳ್ತೀನಿ ಆಯಿತಾ. ಮಲ್ಲಿಕಾ ಬಿರಿಯಾನಿ ಟೇಸ್ಟ್ ನೋಡಿ ಹೇಳಿ ಆಯಿತಾ, ಹೇಗಿದೆ ಅಂತ. ತುಂಬ ಫೇಮಸ್ ಬಿರಿಯಾನಿ ಅಂತ. ಮಲ್ಲಿಕಾ ಬಿರಿಯಾನಿ ಹಾಂ ಅದೇ ಹೇಳಿದ್ನಲ್ಲ, ಮಲ್ಲಿಕಾ ಬಿರಿಯಾನಿ. ಹೇಗಿದೆ ಬಿರಿಯಾನಿ? ಸೂಪರ್ ಸೂಪರ್ ಇದೆಯಾ ಅಮ್ಮ? ಬಿರಿಯಾನಿ ಹೆಂಗಿದೆ? ಲಾಯ್ಕೊಂಡೆ ಬಿರಿಯಾನಿ ಹೇಗಿದೆ? ಬಿರಿಯಾನಿ ಹೇಗಿದೆ ಅಂತ ಕೇಳಲಿಕ್ಕೆ ಇಲ್ಲ. ಇದು ಮಲ್ಲಿಕಾ ಬಿರಿಯಾನಿ ನಂಬರ್ 1 ಆಗಿರುತ್ತೆ ಯಾವಾಗ. ಹೌದಾ? ತುಂಬ ಆ ಕಡೆ ಸೈಡಲ್ಲಿ ಕಾಣಿಸ್ತಾ ಇಲ್ಲ. ಸೂಪರ್ ಸೂಪರ್ ನಂಬರ್ 1 ಸೂಪರ್. ಹೌದಾ? ಮಲ್ಲಿಕಾ ಬಿರಿಯಾನಿ ನಂಬರ್ 1. ಬಿರಿಯಾನಿ ಹೆಂಗಿದೆ ಹೇಳಿ? ಬಿರಿಯಾನಿ ತಿಂದು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿ. ಎಲ್ಲ ಲೈನಲ್ಲಿ ಬರ್ತಾ ಇದ್ದಾರೆ. ಊಟ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಹಾಂ, ನಮ್ಮದು ರಾಜಾಜಿನಗರದಿಂದ ಮಲ್ಲಿಕಾ ಬಿರಿಯಾನಿಗೆ 18 ಕಿಲೋಮೀಟ್ರ್ ಇದೆ. 18 ಕಿಲೋಮೀಟ್ರಿಂದ ದೂರ ಬಂದು ಬಿರಿಯಾನಿ ತಿಂದು ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇವಾಗ. ನಮ್ಮ ಅಣ್ಣನ ಬರ್ತ್ಡೇ ನಿನ್ನೆ, ಅದಕ್ಕೆ ಪಾರ್ಟಿ ಮಾಡ್ತಾ ಇದ್ದೀವಿ. ನಿನ್ನೆ ಬರ್ತಡೇ ಇತ್ತು, ಅದ್ರದ್ದು ಇವತ್ತು ಪಾರ್ಟಿ. ಮಲ್ಲಿಕಾ ಬಿರಿಯಾನಿ ಏನು ಕೊಡಿಸ್ತಾರಂತ ಗೊತ್ತಿಲ್ಲ. ನೆಕ್ಸ್ಟ್ ಪೆಟ್ಟು ಲೈನಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ನೋಡಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಿರಿಯಾನಿ ಆಯಿತು, ಐಸ್ ಕ್ರೀಮ್ ಆಯಿತು. ಹೋಗೋದು
ಹೋಗೋದಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಇನ್ನೂ ಪ್ಲ್ಯಾನ್ ಇಲ್ಲ. ಎಲ್ಲ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ ಬನ್ನಿ. ಇವಾಗ ಮೀನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರೋದು ಮೀನೆಲ್ಲ ಇರುತ್ತಂತೆ, ತುಂಬ ಚೆನ್ನಾಗಿ ಸಿಗುತ್ತಂತೆ, ನೋಡೋಣ ಬನ್ನಿ. ಅವತ್ತು ಸಮುದ್ರದ ಹತ್ತು ಇರ್ಬೇಕು ನೋಡಿ ಎಷ್ಟು ಚೆನ್ನಾಗಿರೋದು ಮೀನು. ಈ ಕೈಯ ಕ್ರ್ಯಾಬ್ ಇಲ್ಲ ನೋಡಿ ಮಲ್ಲೇಶ್ವರಂ ತುಂಬ ರಶ್ ಅಂದರೆ ರಶ್, ಏನು ಬೇಕಾದ್ರೂ ಶಾಪಿಂಗ್ ಇದೆ ನೋಡಿ. ಕಿವಿದಾ ನೋಡಿ ಫ್ರೆಂಡ್ಸ್, ನಮ್ದಿದು ಮಲ್ಲೇಶ್ವರಂ, ಜನ ಜಾತ್ರೆ ಥರ ಇದೆ ನೋಡಿ. ಒಂದು ನಾವು ಹೊರಗಡೆ ಬಂದು ಫುಲ್ಲು ಟಯರ್ಡ್ ಆಗಿದೆ. ಇನ್ನು ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.